ನೌಕಾ ದಿಗ್ಬಂಧನ ಮುಂದುವರಿಸಿಬಿಟ್ರೆ ಹಾರ್ಮೂಸ್ ಬಂದ್ ಆಗತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೆ ಹಾರ್ಮೂಸ್ ಜಲಸಂಧಿ ಮುಚ್ಚುವ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಜಾಸ್ತಿ ಎಗರಾಡಿದ್ರೆ ಹಾರ್ಮೂಸ್ ಜಲಸಂಧಿ ನಾವು ಮುಚ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 1 ಗಂಟೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು 7 ಸುಳ್ಳುಗಳನ್ನ ಹೇಳ್ತಿದ್ದಾರೆ, 7 ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಿದ್ದಾರೆ. ಈಗ ಮಾತನಾಡಿದ ಆವಾಗ ಮಾತನಾಡಲ್ಲ, ಈ ರೀತಿಯಾಗಿ ಬರೀ ಸುಳ್ಳು ಮಾತನಾಡ್ತಾರೆ ಡೊನಾಲ್ಡ್ ಟ್ರಂಪ್. 7 ಹೇಳಿಕೆಗಳು ಸುಳ್ಳು 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 ಅಂತ ಹೇಳಿ ಗಾಲಿಬಾಫ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಸ್ ನೋಡಿ, ಈಗ ನೌಕಾ ದಿಗ್ಬಂಧನ ಒಂದ್ ವೇಳೆ ಏನಾದ್ರೂ ಮುಂದುವರಿಸ್ಬಿಟ್ರೆ ಖಂಡಿತವಾಗ್ಲೂ ನಾವು ಹಾರ್ಮೂಜ್ ಈ ಬಂದ್ ಮಾಡೋದಕ್ಕೂ ಕೂಡ ಮುಂದಾಗ್ತೀವಿ ಅಂತ ಹೇಳಿ ಇರಾನ್ ನೇರಾನೇರವಾಗಿ ತಾಕೀತನ್ನ ಮಾಡಿರುವಂತದ್ದು ಅಮೆರಿಕಾಗೆ. ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗ ಮಾತನಾಡಿರುವಂತಹ ಮಾತು ಇನ್ನೊಂದು ಅವರ್ಗಿರಲ್ಲ, ಬರೀ ಸುಳ್ಳು ಸುಳ್ಳು ಮಾತನಾಡ್ತಿದ್ದಾರೆ. ಒಂದೇ 1 ಗಂಟೆಯಲ್ಲಿ 7 ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತಂದ್ರೆ ಏನಿದ್ರ ಅರ್ಥ? ಮತ್ತೆ ಹಾರ್ಮೂಸ್ ಜಲಸಂಧಿ ಮುಚ್ಚುವ ಬಗ್ಗೆ ನೇರಾನೇರವಾಗಿ ಇರಾನ್ ತಿರುಗೇಟನ್ನ ಕೊಟ್ಟಿರುವಂತದ್ದು, ಎಚ್ಚರಿಕೆಯನ್ನ ಕೊಟ್ಟಿದೆ. ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಸಂಸತ್ತಿನ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಗಾಲಿಬಾಫ್ ವಾರ್ನಿಂಗ್ ಕೊಟ್ಟಿದ್ದಾರೆ. 1 ಗಂಟೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು 7 ಹೇಳಿಕೆಗಳನ್ನ ಕೊಡ್ತಾರಂತಂದ್ರೆ ಇವ್ರ ಮಾತಿಗೆ ಒಪ್ಕೊಳ್ಬೇಕಾ ನಾವು? ಡೊನಾಲ್ಡ್ ಟ್ರಂಪ್ 7 ಹೇಳಿಕೆಗಳು ಅವ್ರಿಗೆ ಎಷ್ಟರ ಮಟ್ಟಿಗೆ ಮುಳುವಾಗತ್ತೀಗ ಅನ್ನೋದೇ ನಿಜಕ್ಕೂ ಈಗ ಯಕ್ಷ ಪ್ರಶ್ನೆ ಆಗಿದೆ. ಹೇಗಾದ್ರೂ ಮಾಡಿ ಹಾರ್ಮೂಸ್ ಜಲಸಂಧಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಸರ್ಕಸ್ ಅನ್ನ ಇಷ್ಟು ದಿನ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು. ಈಗ 1 ಗಂಟೆಯಲ್ಲಿ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಡೊನಾಲ್ಡ್ ಟ್ರಂಪ್ಗೆ ಎಷ್ಟು ಮುಳುವಾಗುತ್ತೆ. ಈಗ ಇರಾನ್ ಕೂಡ ಮೇಲಿಂದ ಮೇಲೆ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ.